RJR Hospital. Build a healthy society. 4 ತಲೆಮಾರುಗಳ ಅನುಭವ, 150ಕ್ಕಿಂತ ಹೆಚ್ಚಾದ ವೈದ್ಯಕೀಯ ಸೇವೆಗಳು, 6 ರಾಜ್ಯಗಳು, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಪುದುಚೇರಿ, 90ಕ್ಕಿಂತ ಹೆಚ್ಚಾದ ಆಸ್ಪತ್ರೆಗಳು, 250ಕ್ಕಿಂತ ಹೆಚ್ಚಾದ ವೈದ್ಯರು, 60 ಲಕ್ಷಕ್ಕಿಂತ ಹೆಚ್ಚು ರೋಗಿಗಳು ಗುಣಮುಖರಾಗಿದ್ದಾರೆ. ಇಂದು ಈ ದಿನ ಭಾರತದ ನಂಬರ್ 1 ಹರ್ಬಲ್ ಆಸ್ಪತ್ರೆಯಾಗಿ ನೆಲೆಗೊಂಡಿದೆ. RJR ಹೆರ್ಬಲ್ ಹಾಸ್ಪಿಟಲ್ಸ್. ಕಾಂಟ್ಯಾಕ್ಟ್ 9962800003. ನಮ್ಮ RJR ಆಸ್ಪತ್ರೆಯಲ್ಲಿ ಆರ್ಥರೈಟಿಸ್ ಅಂದ್ರೆ ಸಂಧಿವಾತ ಸಮಸ್ಯೆಯಿಂದ ಬಳಲುತ್ತಿರುವ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದ ರೋಗಿಗಳು ಯಾವುದೇ ತರಹದ ಆಪರೇಷನ್ ಇಲ್ಲದೆ ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ಕೆಲವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ನೋಡೋಣ. 1 ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 1.5 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಮರಗದಂ ಅಂತ. ನಾನು 1 ವರ್ಷದಿಂದ ಕಾಲು ನೋವಿಗೆ ತುಂಬ ಕಷ್ಟಪಡ್ತಾ ಇದ್ದೆ. ಅದೇ ಪಾದದಲ್ಲಿ ಮೂಳೆ ಎಕ್ಸ್ಟ್ರಾ ಬೆಳೆದಿದೆ ಅಂತ 1 ಇಂಚು ಎಕ್ಸ್ಟ್ರಾ. ನಾನು ಎಲ್ಲ ಕಡೆನೂ ತೋರಿಸಿದೆ, ಇಂಗ್ಲೀಷ್ ಮೆಡಿಸಿನ್ ತಗೊಂಡೆ. ಅವರು ಆಪ್ರೇಷನ್ ಮಾಡಬೇಕು, ಫಿಸಿಯೋಥೆರಪಿ ಮಾಡಬೇಕು, ಮತ್ತು ಆಪ್ರೇಷನ್ ಮಾಡಲೇಬೇಕು ಇದಕ್ಕೆ ಅಂದರು. ನಾನು ಶುಗರ್ ಇರೋದ್ರಿಂದ ಭಯ ಪಟ್ಕೊಂಡು ಆಪ್ರೇಷನ್ ಮಾಡ್ಕೊಂಡಿಲ್ಲ. ಆಮೇಲೆ ಬೇರೆ ಡಾಕ್ಟರ್ ಹತ್ರ ಹೋದೆ. ಅವರು ಏನಂದ್ರು, ನೀವು ಲೈಫ್ ಲಾಂಗ್ ನೀವು ಮಾತ್ರೆ ತಗೊಳ್ಳೇಬೇಕು, ಆಪ್ರೇಷನ್ಗೆ ಹೋದರೆ ಕಾಲು ತೆಗಿಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿನೂ ನಾನು ತಗೊಂಡಿಲ್ಲ. ಆಪ್ರೇಷನ್ ಆದಮೇಲೆ ಕಾಲು ತೆಗಿಬೇಕಂದ್ರಲ್ಲ ಅಂತ ನಾನು ಭಯ ಪಟ್ಕೊಂಡು ಆಮೇಲೆ ಬೇರೆ ಕಡೆ ಹೋಗಿ ನೋಡಿದೆ. ಅಲ್ಲಿನೂ ಆಪ್ರೇಷನ್ ಮಾಡಬೇಕು, ಇಲ್ಲ ನಿನಗೆ ಲೈಫ್ ಲಾಂಗ್ ನಿನ್ನ ಮಾತ್ರೆ ತಗೊಳ್ಳೇಬೇಕು ಅಂದರು. ಅದರಿಂದ ತುಂಬ ಕಷ್ಟಪಟ್ಟೆ ನಾನು. ನಡೆಯೋಕ್ಕೆ ಆಗ್ತಾಯಿಲ್ಲ, ಕೂತ್ಕೊಂಡ್ರೆ ನೋವು, ಒಂದು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ, ಆ ಥರ ಇತ್ತು. ಆಮೇಲೆ ನಾನು ತುಂಬ ನೋವಿಂದ TV ನೋಡ್ತಾ ಇದ್ದೆ. ಆವಾಗ RJ ಹಾಸ್ಪಿಟ್ಲ್ ಬಗ್ಗೆ ಹೇಳ್ತಾ ಇದ್ರು, ಆಪ್ರೇಷನ್ ಇಲ್ಲದೆ ಟ್ರೀಟ್ಮೆಂಟ್ ಅಂತ. ಅದಕ್ಕೆ ನಾನು ಇಲ್ಲಿ ಬಂದು ತಗೊಂಡೆ, ಮೆಡಿಸಿನ್ ತಗೊಂಡೆ. ಹಂಗೆ ನಾನು 1 ತಿಂಗಳಿಗೆ ಮೆಡಿಸಿನ್ ತಗೊಂಡೆ. ಇವಾಗ ನಾನು ಆರಾಮಾಗೇ ಇದ್ದೀನಿ, ಚೆನ್ನಾಗಿ ನಡೀತೀನಿ, ಏನು ನೋವಿಲ್ಲ, ಆರಾಮಾಗೇ ಇದ್ದೀನಿ. 1.5 ತಿಂಗಳು ತಗೊಂಡ್ಮೇಲೆ ನನಗೆ ಸರಿಯಾಗಿದೆ ನೋವು. ನನಗೆ ತುಂಬ ಇಲ್ಲಿ ನಂಬಿಕೆ ಬಂದಿದೆ ಸರಿಯಾಗುತ್ತೆ ಅಂತ. ಮತ್ತು RJ ಹಾಸ್ಪಿಟ್ಲು ಡಾಕ್ಟ್ರಿಗೂ ಧನ್ಯವಾದಗಳು. 2 ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ. ಎರಡು ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 20 ದಿನಗಳ ಚಿಕಿತ್ಸೆಯ ನಂತರ. ನಮಸ್ಕಾರ, ನಾನು ಬೆಂಗಳೂರು ರಾಜಾಜಿನಗರ 6 ಬ್ಲಾಕಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ಉಮಾ ಅಂತ. ನನಗೆ ಲಾಸ್ಟ್ ಇಯರ್ ಫೆಬ್ರವರಿ 2022 ಅಲ್ಲಿ ಆಕ್ಸಿಡೆಂಟ್ ಆಯಿತು. ಮಂಡಿಗೆ ಏಟ್ ಬಿತ್ತು. ಆ ಏಟ್ ಬಿದ್ದಿದ್ದು ನೋವು ತುಂಬಾ ಇದಾಗ್ತಿತ್ತು. ಅದು ಕೂತ್ಕೊಳ್ಳೋಕ್ಕೆ, ಎದ್ದೊಳಕ್ಕೆ, ಓಡಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಸ್ವಲ್ಪ ಹಾಗೆ ಅಲೋಪತಿಯಿಂದ ನಾನು ಔಷಧಿ ತೊಗೊಳ್ತಿದ್ದೆ. ಅಂದರೆ ಅದರಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಾಣಿಸ್ತಾ ಇತ್ತು, ಮತ್ತು ಹಂಗೆ ರಿಕವರ್ ಆಗ್ತಿದ್ದೆ. ಅಷ್ಟು ಕರೆಕ್ಟಾಗಿ ಬೆನಿಫಿಟ್ ಸಿಕ್ಕಿಲ್ಲ. ಮತ್ತೆ ಮನೇಲಿ ಕೆಲಸ ಮಾಡಬೇಕಾದ್ರೆ ಮತ್ತೆ ಜಾರಿ ಬಿದ್ದೆ. ಅದೇ ಏಟು ಅಲ್ಲಿಗೆ ಮಂಡಿಗೆ ಬಿತ್ತು. ಬಿದ್ಮೇಲೆ ಮತ್ತೆ ನೋವು ಜಾಸ್ತಿ ಆಯಿತು. ನಡೆಯೋಕ್ಕೆ ತುಂಬ ತೊಂದರೆ, ಕೂತ್ಕೊಳ್ಳೋಕ್ಕೆ, ಎದ್ದೊಳಕ್ಕೆ ಎಲ್ಲದಕ್ಕೂ ತೊಂದರೆ ಆಯಿತು. ಆಮೇಲೆ ಯಾರೋ ಹೀಗೆ ಹೇಳಿದ್ರು, RJ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ. ಸರಿ ಬಂದು ನೋಡೋಣ ಅಂಥೇಳಿ ಬಂದು ಇಲ್ಲಿ ನೋಡಿದ್ಮೇಲೆ ನನಗೆ 3ನೇ ದಿವಸನೇ ಒಳ್ಳೆ ರಿಸಲ್ಟ್ ಸಿಕ್ತು. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅನ್ನೋ ಅಷ್ಟರಲ್ಲೇ ನನಗೆ ಪರವಾಗಿಲ್ಲ, ಕುತ್ಕೊಳ್ಳೋಕ್ಕೆ, ಎದ್ದೊಳಕ್ಕೆ ತುಂಬಾ ಇದಾಯಿತು. ವಾಶ್ರೂಮ್ಗೆಲ್ಲ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು, ಮತ್ತು ಕುತ್ಕೊಂಡು ತಿನ್ನೋದಕ್ಕೆ ಕಷ್ಟ ಆಗ್ತಿತ್ತು. ಈಗ ಆ ಥರದ್ದೆಲ್ಲ ಏನು ತೊಂದರೆ ಇಲ್ಲ. 3ನೇ ದಿವಸದಿಂದನೇ ನಾನು ಆರಾಮಾಗಿ ಕೆಳಗಡೆ ನೆಲದಲ್ಲಿ ಕುತ್ಕೊಂಡು ತಿನ್ನೋ ಅಷ್ಟು ಆಗಿಬಿಟ್ಟೆ. ಇವಾಗ ಏನಂದರೆ ಈ 20 ದಿವಸದಲ್ಲೇ ನಾನು ನಾರ್ಮಲ್ ಆಗಿ ಆರಾಮಾಗಿ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ಇಲ್ಲಿ ಬರಬೇಕಾದ್ರೆ ನಾನು ಸ್ವಲ್ಪ ಕಷ್ಟದಿಂದನೇ ಬಂದೆ, ನಡೆಯೋಕ್ಕೆ ಆಗ್ದಿರಂಗೆ ಬಂದೆ. ಆಮೇಲೆ ಈಗ ಪರವಾಗಿಲ್ಲ, ತೊಂದರೆ ಇಲ್ಲ. ಇಲ್ಲಿ RJR ಹಾಸ್ಪಿಟ್ಲಿಗೆ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.
ನಮ್ಮ RJR ಆಸ್ಪತ್ರೆಯಲ್ಲಿ 450 mg/dl ಹೆಚ್ಚು ಉಳ್ಳ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಸಾವಿರಾರು ಸಂಖ್ಯೆಯಲ್ಲಿ ಬಂದ ರೋಗಿಗಳು ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯಕರವಾಗಿದ್ದಾರೆ. ಅದರಲ್ಲಿ ಕೆಲವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ನೋಡೋಣ. 2 ವರ್ಷಗಳಿಂದ ಸಕ್ಕರೆ ಕಾಯಿಲೆ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ ರಘು ಅಂತ ಹೇಳಿ ನಮ್ಮ ಹೆಸರು. ನೀವು ಹಾಸನದಲ್ಲಿ ವಾಸವಾಗಿರೋದು. ನಮಗೆ ಒಂದು 2 ವರ್ಷದಿಂದ ಶುಗರ್ ಬಂದಿತ್ತು. ನಾವು ಮೊದಲು ಹತ್ರ ತೋರಿಸಿದ್ದು, ಅವರು ಇಂಗ್ಲೀಷ್ ಮೆಡಿಸಿನ್ ಕೊಟ್ಟು ಇದು ಇನ್ಸುಲಿನ್ ಎಲ್ಲ ತಾಣ ಮಟ್ಟಕ್ಕೆಲ್ಲ ಹೇಳ್ತಾಯಿದ್ರು. 350 370 ಇದು ಶುಗರ್ ಇತ್ತು. ಆಮೇಲೆ ಅಲ್ಲಿ ಇನ್ಸುಲಿನ್ ತಗೊಂಡು ಮೆಡಿಸಿನ್ ಎಲ್ಲ ತಗೊಂಡು ನಮಗೆ ಕಂಟ್ರೋಲ್ ಆಗಲಿಲ್ಲ. ಆಮೇಲೆ ಬಂದು ಒಂದಿನ ನಾವು ಹೋಟೆಲ್ಲು ಇದರಲ್ಲಿ ಕೆಲಸ ಮಾಡೋದು. ಅಲ್ಲಿ ಹೋಟೆಲಲ್ಲಿ ಒಂದು ಟಿ ವಿಲಿ ಆ್ಯಡ್ ನೋಡ್ದು RJRದು. ಅಲ್ಲಿ ಇಂದ ಬರ್ತಾಯಿತ್ತು. ಒಂದು ಟೈಮ್ ನೋಡ್ದು. ಅವಾಗ ನೋಡಿ ಆ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಬಂದು ಇಲ್ಲೊಂದು 3 months ಆಯಿತು. 3 months ಆದಾಗ 370 350 ಇತ್ತು ನಮ್ಮ ಶುಗರ್ ಇತ್ತು. ಆಗ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಅವರು ಸುಮಾರು ಎಲ್ಲ ಮೆಡಿಷನ್ನು ಮಾತ್ರೆಗಳೆಲ್ಲ ಬರ್ಕೊಟ್ರು. ಆಯುರ್ವೇದಿಕ್ ಯಾವ ಥರ ಇರಬೇಕು, ಯಾವ ಥರ ಕುಡಿಬೇಕು, ಯಾವ ಥರ ತಿನ್ನಬೇಕು, ಯಾವ ಥರ ನೀವು ಬೆಳಗ್ಗೆದ್ದು ವಾಕಿಂಗ್ ಮಾಡಬೇಕು, ಇದೆಲ್ಲ ಮಾಡಬೇಕು, ವೆಯ್ಟ್ ಎಲ್ಲ ಯಾವ ಥರ ಎತ್ತಬೇಕು, ಒಂದು ಬಾಟಲಲ್ಲಿ ನೀರು ತುಂಬ್ಕೊಂಡು ವೆಯ್ಟ್ ಇದೆಲ್ಲ ಮಾಡಿ ಅಂತ ಹೇಳಿದರು. ಎಲ್ಲ ಮಾಡ್ತಾಯಿದ್ದು. ಈಗೊಂದು 3 ತಿಂಗಳಿಂದ ಇಲ್ಲಿ ಬಂದು ಒಂದು 3-4 ಟೈಮ್ ಬಂದು ನಮಗೆ ಇವಾಗ ಶುಗರ್ ಬಂದು 300 ಚಿಲ್ಲರೆ ಇದ್ದಿದ್ದು ಸೆಕೆಂಡ್ ಟೈಮು 300ಕ್ಕೆ ಬಂತು. ಈಗ ಲಾಸ್ಟು ಇವತ್ತಿನ ದಿನ ನಾವು ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಬಂದು ಡಾಕ್ಟ್ರ್ ಮೀಟ್ ಮಾಡಿದಾಗ 225 230ರಲ್ಲಿ ನಮಗೆ ಶುಗರು ಇದೆ. ಇವಾಗ ನಮಗೆಲ್ಲ ಆರಾಮ ಅನಿಸ್ತಾ ಇದೆ. ಬಟ್ ಈ ಮೆಡಿಸಿನ್ ತಗೊಂಡಿಂದ ನಮ್ಮ ದೇಹಕ್ಕೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ. ಬಟ್ ಒಳ್ಳೆ ನಿದ್ದೆ ಬರುತ್ತೆ. ಒಳ್ಳೆ ನಮಗೆಲ್ಲ ರೀತಿಲೂ ಪ್ರತಿಯೊಂದು ಆರೋಗ್ಯದಿಂದ ಚೆನ್ನಾಗಿದ್ದೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಬಟ್ ಈಗ RJ ಹಾಸ್ಪಿಟ್ಲಿಗೆ ಬಂದ ಮೇಲೆ ನಮಗೆ ಆರೋಗ್ಯ ಸಮಸ್ಯೆ ಕಡಿಮೆ ಆಗಿದೆ. ಯಾವುದೇ ಥರದ ಎಫೆಕ್ಟ್ ಇಲ್ಲ. ತುಂಬ ಚೆನ್ನಾಗಿ ನಮಗೆ ಗುಣವಾಗಿದೆ. ನಮಗೆ ಶುಗರ್ ಬಂದಾದಮೇಲೆ ಕೈಕಾಲಲ್ಲಿ ನೋವು, ಸುಸ್ತು, ಸಂಕಟ, ಒಂಥರ ನಿದ್ದೆ ಬರ್ತಾ ಇರಲಿಲ್ಲ. ಮಾನಸಿಕವಾಗಿ ಒಂಥರ ಹಿಂಸೆ ಅನ್ನಂಗೆ ಆಗ್ತಾಯಿತ್ತು. ಹಾಗೆ ಕಾಲೆಲ್ಲ ಉರಿ, ಕೈಕಾಲೆಲ್ಲ ನೋವು, ಒಂಥರ ತುಂಬ ತೊಂದರೆ ಇತ್ತು. ಬಟ್ ಇಲ್ಲಿ RJR ಹಾಸ್ಪಿಟ್ಲಿಗೆ ಬಂದು ಮೆಡಿಸಿನ್ ಎಲ್ಲ ತೊಗೊಂಡು ನಾವೆಲ್ಲ ಅದಾದಮೇಲೆ 3 ತಿಂಗಳಲ್ಲಿ ನಾವು ಒಳ್ಳೆ ರಿಕವರಿ ಆಗಿದ್ದೀವಿ. ಅದೇ 350 370 ಇದ್ದ ಶುಗರ್ ಲೆವೆಲ್ಲು ಇವಾಗ ಮೆಡಿಸಿನ್ ಎಲ್ಲ ತೊಗೊಳ್ತಾ ಇರೋ ಹೊತ್ತಿಗೆ ತೊಗೊಂಡು ಇವಾಗ ನಾವು 225 230ಕ್ಕೆ ಬಂದು ನಾರ್ಮಲಿ ಬರ್ತಾಯಿದ್ದೀವಿ. ಅದರಿಂದ ನಮಗೆ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. RJR ಹಾಸ್ಪಿಟಲ್ಗೂ ಮತ್ತು ಡಾಕ್ಟ್ರು ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. RJR ಹರ್ಬಲ್ ಆಸ್ಪತ್ರೆಯ ಅತಿ ಉತ್ತಮ ಚಿಕಿತ್ಸೆಗಳು: ಸೋರಿಯಾಸಿಸ್, ಆಸ್ತಮಾ, ಸೈನಸ್, ಸಕ್ಕರೆ ಕಾಯಿಲೆ, PCOD, ಕೀಲು ನೋವು, ಬೆನ್ನುಹುರಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಸಂಧಿವಾತ, ಬಗೆಹರಿಯದ ತಲೆನೋವು, ದೇಹದ ಬೊಜ್ಜು, ವೆರಿಕೋಸ್ ವೇನ್, ಬಿಳಿ ಚುಕ್ಕೆ, ಬಂಜೆತನ, ಪೈಲ್ಸ್, ಅಲ್ಸರ್, ಥೈರಾಯ್ಡ್, ಮೂತ್ರಪಿಂಡದ ಕಲ್ಲು, ಮುಟ್ಟಿನ ಅಸ್ವಸ್ಥತೆಗಳ ಹಾಗೆ ಗುಣಪಡಿಸಲಾಗದ ಎಲ್ಲಾ ರೋಗಗಳಿಗೂ ಅನುಭವಶಾಲಿಗಳಾದ ಸರ್ಕಾರ ಪ್ರಮಾಣ ಪತ್ರ ಪಡೆದ ವೈದ್ಯರಿಂದ ಅದರ ಮೂಲ ಕಾರಣವನ್ನು ಕಂಡಿಡಿದು ಬೇರಿನಿಂದಲೇ ಹೊರಗಿಡುವ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಕಾಂಟ್ಯಾಕ್ಟ್ RJR ಹರ್ಬಲ್ ಹಾಸ್ಪಿಟಲ್ಸ್ 9962800003. ನಮ್ಮ RJR ಆಸ್ಪತ್ರೆಯಲ್ಲಿ ಸೂರಿಯಾಸಿಸ್ ಸಮಸ್ಯೆಯಿಂದ ಬಳಲುತ್ತಿರುವ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದ ರೋಗಿಗಳು ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ಕೆಲವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ನೋಡೋಣ. 15 ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ರೂಪಾಲಿ. ನಾವು ಕೆ ನಾರಾಯಣಪುರದಿಂದ ಬೆಂಗಳೂರಿಂದ ಬಂದಿದ್ದೀವಿ. ಇವರು ನಮ್ಮ ಅತ್ತೆ ಅಶ್ವಿನಿ ಪಾಟೀಲ್ ಅಂತ. ಇವ್ರಿಗೆ ಸೋರಿಯಾಸಿಸ್ ಕಾಯಿಲೆ ಇತ್ತು. ಅದನ್ನು ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿದ್ವಿ. ಬಟ್ ಅವರಿಗೆ ತುಂಬ ತುರಿಕೆ ಆಗ್ತಾ ಇತ್ತು. ಆ ಡಾಕ್ಟರ್ ಮೆಡಿಸಿನ್ ಕೊಟ್ಟಾಗ ಮಾತ್ರ ಆ ಟೈಮಲ್ಲಿ ಮಾತ್ರ ಕಡಿಮೆ ಅನ್ನಿಸ್ತಾ ಇತ್ತು. ಬಟ್ ಅದು ಸ್ವಲ್ಪ ಮೆಡಿಸಿನ್ಸ್ ಮುಗಿದ ಮೇಲೆ ಮತ್ತೆ ತುರಿಕೆ, ಆಮೇಲೆ ನೋವು ಸ್ಟಾರ್ಟ್ ಆಗೋದು, ಒಂಥರ ರಸಿಕೆ, ಆಮೇಲೆ ಬ್ಲಡ್ ಎಲ್ಲ ಬರೋದು ಸ್ಟಾರ್ಟ್ ಆಗ್ತಾ ಇತ್ತು. ಎಷ್ಟೋ ಕಡೆ ತೋರಿಸಿದ್ವಿ, ಬಟ್ ಅದು ಕಡಿಮೆನೇ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಮಾತ್ರ ಕಡಿಮೆ ಆಗಿ ಇದಿರ್ತಾ ಇತ್ತು. ಈ RJR ಹರ್ಬಲನ್ನು ನಾವು TV ಆ್ಯಡ್ ನೋಡಿಬಿಟ್ಟು ಇಲ್ಲಿ ಒಂದ್ಸತಿ ಕನ್ಸಲ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬಂದಮೇಲೆ ಡಾಕ್ಟರ್ ಚೆನ್ನಾಗಿ ಮೆಡಿಸಿನ್ ಎಲ್ಲ ಕೊಟ್ಟರು. 1 ಮಂತಲ್ಲೇ ನಮಗೆ ಚೇಂಜಸ್ ಗೊತ್ತಾಯಿತು. ಅವ್ರು ಕೊಟ್ಟಿರೋ ಮೆಡಿಸಿನಿಂದ ಆಗ್ಬೋದು, ಅದು ಅಪ್ಲೈ ಮಾಡೋಕ್ಕೆ ಆಯಿಲ್ ಎಲ್ಲ ಕೊಟ್ಟಿದ್ರು. ಅದನ್ನು ಅಪ್ಲೈ ಮಾಡಾದ್ಮೇಲೆ ತುರಿಕೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಒಂಚೂರು ಕಲೆ ಎಲ್ಲ ಇದೆ, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದರೆ ಇದು 15 ವರ್ಷದ ಮುಂಚೆಯಿಂದ ಸೋರಿಯಾಸಿಸ್ ಇರೋದ್ರಿಂದ
ಅದನ್ನು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದರು. ಬಟ್ 1 ಮಂತಲ್ಲೇ ನಾವು ಲೈಕ್ ತುಂಬ ಡಿಫ್ರೆಂಟ್ ಕಾಣ್ತಾ ಇದ್ದೀವಿ. ಲೈಕ್ ನಿದ್ದೆ ಎಲ್ಲ ಬರ್ತಾ ಇರಲಿಲ್ಲ, ಅದು ಸ್ವಲ್ಪ ಕಡಿಮೆ ಆಗಿದೆ. ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ, ತುರಿಕೆನೂ ಕಡಿಮೆ ಆಗಿದೆ. ರಾತ್ರಿ ಎಲ್ಲ ನೋವು ಅನುಭವಿಸ್ತಾ ಇದ್ರು. ಲೈಕ್ ಎಲ್ಲಿ ಕೂತ್ರು ನಿಂತ್ರು ಅದು ತುರಿಕೆನೇ ಸ್ಟಾರ್ಟ್ ಆಗ್ತಾಯಿತ್ತು. ಇಚ್ಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಬ್ಲಡ್ ಎಲ್ಲ ಬರೋದು, ಪದೇ ಪದೇ ಅದು ಇಚ್ಚಿಂಗ್ ಮಾಡಬೇಕು ಅಂತಲೇ ಅನಿಸ್ತಾ ಇರೋದು ಅವ್ರಿಗೆ. ಸೊ ಅದು ಕಡಿಮೆನೇ ಆಗ್ತಾ ಇಲ್ಲ. ಎಲ್ಲಿ ತೋರಿಸಿದ್ರು ರಾತ್ರಿ ಮಲ್ಕೊಂಡಾಗಲೂ ಇಚ್ಚಿಂಗ್ ಸ್ಟಾರ್ಟ್ ಆಗೋದು. ಇಚ್ಚಿಂಗ್ ಮಾಡಿ ಅದು ಸ್ಕಿನ್ ಎಲ್ಲ ಬೀಳ್ತಾ ಇತ್ತು ಎಲ್ಲ ಕಡೆನೂ. ಸೊ ಅದರಿಂದ ಅವರು ತುಂಬಾ ನೋವು ಹಿಂಸೆ ಅನಿಸ್ತಾ ಇದ್ರು. ಎಲ್ಲಿ ಹೋದ್ರೂ ಮಾಡಿದ್ರು ಅದು ಇಚ್ಚಿಂಗ್ ಇರ್ತಾನೆ ಇತ್ತು. ಸೊ ಪದೇ ಪದೇ ಅದನ್ನು ಕೆರಿಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಬಂದಮೇಲೆ RJR ಹರ್ಬಲ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸ್ವಲ್ಪ ಇಚ್ಚಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ನಾವು RJR ಹರ್ಬಲ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ನಲವತ್ತು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 2 ತಿಂಗಳ ಚಿಕಿತ್ಸೆಯ ನಂತರ ಹೃದಯ ಅಂತೇಳಿ ನೆಲಮಂಗಲದಿಂದ ಬಂದಿದ್ದೀವಿ. ನಮಗೆ ಸೋರಿಯಾಸಿಸ್ ಒಂದು 35-40 ವರ್ಷದಿಂದ ಇತ್ತು. ಕಾರಣಗೆ ಭಾಳ ಹಾಸ್ಪಿಟ್ಲಿಗೆಲ್ಲ ಭಾಳ ತಿರುಗಾಡಿದ್ವಿ. ಮತ್ತು ಆಯುರ್ವೇದಿಕ್ ಕೆಲವೊಂದು ಹಾಸ್ಪಿಟ್ಲಿಗೂ ಔಷಧಿ ತೊಗೊಂಡೆ, ಅದೂ ಸಹ ಇದಾಗಲಿಲ್ಲ. ಮತ್ತು ಮೆಡಿಸಿನ್ಸ್ ಅನೇಕ ಹಾಸ್ಪಿಟ್ಲ್ಗಳಿಗೆ ಹೋಗಿ ಎಲ್ಲ ತೊಗೊಂಡ್ವಿ, ಏನು ಗುಣನೇ ಆಗಲಿಲ್ಲ. ಎಲ್ಲ ಕಾರಣಕ್ಕೆ ಹಂಗೆ ಒಂದು 35-40 ವರ್ಷದಿಂದ ನಿಂತಿತ್ತು. ಇವಾಗ RJR ಹಾಸ್ಪಿಟ್ಲಿಗೆ ಬಂದಮೇಲೆ ಔಷಧಿ ನಾನು ಒಂದು 2 ತಿಂಗಳಿಂದ ತೊಗೊಂಡೆ. 2 ತಿಂಗಳಿಗೆ ತೊಗೊಂಡ್ಮೇಲೆ ಕಾರಣಾಗಿರೋದೆಲ್ಲ ಕಂಪ್ಲೀಟು ಕ್ಯೂರಿಂಗ್ ಆಗೋಯ್ತು ನನಗೆ. ಇವಾಗ ಭಾಳ ಆರಾಮಾಗಿದೆ. ಮೊದಲು ಭಾಳ ಕೆಡ್ತಾ ಇತ್ತು, ಭಾಳ ನೋವಾಗ್ತಿತ್ತು, ನೈಟ್ನ ನಿದ್ದೆನೂ ಬರ್ತಿರಲಿಲ್ಲ, ಈ ಥರ ಭಾಳ ಇತ್ತು. RJR ಹಾಸ್ಪಿಟ್ಲ್ ನಾನು TV ಅಡ್ವರ್ಟೈಸ್ಮೆಂಟ್ನ ನೋಡಿ ಬಂದು ಒಂದು 2 ತಿಂಗಳು ಮೆಡಿಸಿನ್ ತೊಗೊಂಡೆ. ಇದು ತೊಗೊಂಡ್ಮೇಲೆ ನನಗೆಲ್ಲ ಕಂಪ್ಲೀಟು ಗುಣ ಆಯಿತು. ಅದರಿಂದ ಭಾಳ ನನಗೆ ಇವಾಗ ಆರಾಮಾಗಿದ್ದೀನಿ, ಭಾಳ ಸಂತೋಷ ಆಗಿದೆ. RJR ಹಾಸ್ಪಿಟ್ಲಿಗೆ ಬಂದಮೇಲೆ ಆ ಗೀತು ಡಾಕ್ಟ್ರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. RJR ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು, ಕಲ್ಯಾಣ್ ನಗರ ಬೆಂಗಳೂರು, ಮೈಸೂರು, ಮಂಗಳೂರು, ಗುಲ್ಬರ್ಗಾ, ಹುಬ್ಬಳ್ಳಿ, ಬೆಳಗಾಂ, ಬಳ್ಳಾರಿ, ಕೋಲಾರ್, ದಾವಣಗೆರೆ, ತುಮಕೂರು, ಹಾಸನ, ಶಿವಮೊಗ್ಗ, HSR ಲೇಔಟ್ ಬೆಂಗಳೂರು. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR ಹರ್ಬಲ್ ಹಾಸ್ಪಿಟಲ್.